IPL 2025 ಅಲ್ಲಿ CSK ಪ್ಲೇಯಿಂಗ್ 11 ಯಾವ ರೀತಿ ಇದೆ ಗೊತ್ತಾ? MS ಧೋನಿ ಅವರಿಗೆ ಪರ್ಫೆಕ್ಟ್ ಸೆಂಡ್ ಆಫ್ ಕೊಡುವಂತಹ ಕೆಪಾಸಿಟಿ CSK ಸ್ಕ್ವಾಡ್ ನಲ್ಲಿ ಇದೆಯಾ? CSK ಸ್ಕ್ವಾಡ್ ನೋಡ್ತಾ ಇದ್ರೆ ಸಾಕಷ್ಟು ಕನ್ಫ್ಯೂಸ್ ಇದೆ, ಯಾರನ್ನೋ ಪ್ಲೇಯಿಂಗ್ 11 ಅಲ್ಲಿ ಆಡ್ತಾರೆ ಅಂತ ಹೇಳಿ. ಆದ್ರೆ ಪರ್ಫೆಕ್ಟ್ ಆಗಿ 100% CSK ಟೀಮ್ ಬರುವಂತಹ IPL 2025 ಅಲ್ಲಿ ಇದೇ ಪ್ಲೇಯಿಂಗ್ 11 ಜೊತೆ ಹೋಗ್ತಾರೆ. ಸೊ ಹಾಗಾದ್ರೆ CSK ಪ್ಲೇಯಿಂಗ್ 11 ಯಾವ ರೀತಿ ಇದೆ ಗೊತ್ತಾ? ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ IPL ಫ್ಯಾನ್ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ IPL ಫ್ಯಾನ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸೊ ಫಸ್ಟ್ ನಾವಿಲ್ಲಿ ಡಿಸ್ಕಸ್ ಮಾಡೋಣ CSK ಸ್ಕ್ವಾಡ್ ಬಗ್ಗೆ. ಕೆಲವರು ಫ್ಯಾನ್ಸ್ ಹೇಳ್ತಾ ಇದ್ದಾರೆ CSK ಟೀಮ್ ಅಲ್ಲಿ ಪವರ್ ಇಲ್ಲ ಮತ್ತು ಪವರ್ ಹಿಟ್ಟರ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಆಸ್ ಎ ಕ್ರಿಕೆಟ್ ಫ್ಯಾನ್ ಆಗಿ ನನ್ನ ಪ್ರಕಾರ CSK ಟೀಮ್ ಗೆ ಬೇಕಾಗಿದ್ದು ಪವರ್ ಹಿಟರ್ ಅಲ್ಲ, ಆ ಕಂಡೀಷನ್ ಗೆ ಹೊಂದಿಕೊಂಡು ಹೋಗುವಂತಹ ಪ್ಲೇಯರ್ ಬೇಕು. ಆ ಕೆಲಸ CSK ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ 100% ಬರೋಬ್ಬರಿ ಮಾಡಿದ್ದಾರೆ. ಸೊ ಹಾಗಾದ್ರೆ CSK ಟೀಮ್ ಬರುವಂತಹ IPL 2025 ಅಲ್ಲಿ ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರುತ್ತೆ ಅಂದ್ರೆ, ಫಸ್ಟ್ ಅಲ್ಲಿ ಓಪನಿಂಗ್ ಮಾಡ್ತಾರೆ CSK ಕ್ಯಾಪ್ಟನ್ ಋತುರಾಜ್ ಗಾಯಕ್ವಾಡ್. ಸೊ ಋತುರಾಜ್ ಗಾಯಕ್ವಾಡ್ ಅವರ ಬಗ್ಗೆ ಹೇಳ್ಬೇಕಾದ್ರೆ ರೀಸೆಂಟ್ ಆಗಿ ಸರಿಯಾಗಿ ಫಾರ್ಮುಲಾ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆದ್ರೆ IPL ಅಲ್ಲಿ ಯಾವ ತರ ಪರ್ಫಾರ್ಮೆನ್ಸ್ ಕೊಡ್ತಾರೆ ವೈಟ್ ಮಾಡಮ್ಮ. ಸೊ ಋತುರಾಜ್ ಗಾಯಕ್ವಾಡ್ ಅವರ ಪರ ಓಪನಿಂಗ್ ಮಾಡೋದು ಸೊ ಡೆವನ್ ಕಾನ್ವೆ ಸಹ ರೀಸೆಂಟ್ ಆಗಿ ಸರಿಯಾಗಿ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಆದ್ರೆ ಅವರ ಓಲ್ಡ್ ಪ್ಲೇಯರ್ ನ ಬ್ಯಾಕ್ ಮಾಡಿದರೆ. ಸೊ ಡೆವನ್ ಕಾನ್ವೆ ಪ್ಲಸ್ ಋತುರಾಜ್ ಗಾಯಕ್ವಾಡ್ ಓಪನಿಂಗ್ ಮಾಡ್ತಾರೆ. ನೆಕ್ಸ್ಟ್ ನಂಬರ್ 3 ಅಲ್ಲಿ ಯಾರು ಆಡ್ತಾರೆ ಅಂದ್ರೆ, ಕೆಲವೊಬ್ರು ಫ್ಯಾನ್ಸ್ ಹೇಳ್ತಾ ಇದಾರೆ ನಂಬರ್ 3 ಅಲ್ಲಿ ರಚಿನ್ ರವೀಂದ್ರ ಆಡ್ತಾರೆ ಅಂತ ಹೇಳ್ತಾ ಇದಾರೆ. ಬಟ್ ನನ್ನ ಪ್ರಕಾರ ರಚಿನ್ ರವೀಂದ್ರ ಆಡಲ್ಲ. ಜಸ್ಟ್ ಡೆವನ್ ಕಾನ್ವೆಗೆ ಬ್ಯಾಕಪ್ ಮಾತ್ರನೇ. ಇಫ್ ಸಪೋಸ್ ಡೆವನ್ ಕಾನ್ವೆಗೆ ಇಂಜರ್ ಇದ್ರೆ ಮಾತ್ರ ರಚಿನ್ ರವೀಂದ್ರ ಓಪನಿಂಗ್ ಮಾಡ್ತಾರೆ. ರಚಿನ್ ರವೀಂದ್ರ ಅಥವಾ ಡೆವನ್ ಕಾನ್ವೆ ಇಬ್ಬರಲ್ಲಿ ಒಬ್ರು ಮಾತ್ರ ಆಡ್ತಾರೆ ಓಪನಿಂಗ್ ಹಾಕಿಸಿ. ಆ ಒಂದು ರೀಸನ್ ಮೇಲೆ ಡೆವನ್ ಕಾನ್ವೆ ಓಪನಿಂಗ್ ಮಾಡ್ತಾರೆ, ರಚಿನ್ ರವೀಂದ್ರ ಬೆಂಚ್ ಅಲ್ಲಿ ಕೊಡಬೇಕಾಗುತ್ತೆ. ಸೊ ನೆಕ್ಸ್ಟ್ ನಂಬರ್ 3 ಅಲ್ಲಿ ನನ್ನ ಪ್ರಕಾರ ರಾಹುಲ್ ತ್ರಿಪಾಠಿ ಅವರು ಆಡ್ತಾರೆ. ರಾಹುಲ್ ತ್ರಿಪಾಠಿ ಅವರು CSK ಮ್ಯಾನೇಜ್ಮೆಂಟ್ ಆಕ್ಷನ್ ಬೈ ಮಾಡಿದ್ದು ಒಂದು ಪರ್ಫೆಕ್ಟ್ ಚಾಯ್ಸ್. ರಾಹುಲ್ ತ್ರಿಪಾಠಿ ಅಗ್ರೆಸಿವ್ ಆಗಿ ಬ್ಯಾಟಿಂಗ್ ಮಾಡ್ತಾರೆ, CSK ಕಂಡೀಷನ್ ಗೆ ಪರ್ಫೆಕ್ಟ್ ಸೂಟ್ ಆಗ್ತಾರೆ. ನೆಕ್ಸ್ಟ್ ನಂಬರ್ 4 ಅಲ್ಲಿ CSK ಓಲ್ಡ್ ಪ್ಲೇಯರ್ ಸ್ಯಾಮ್ ಕರನ್ ಆಡ್ತಾರೆ. ಸ್ಯಾಮ್ ಕರನ್ ಮೆಗಾ ಆಕ್ಷನ್ ಅಲ್ಲಿ CSK ಮ್ಯಾನೇಜ್ಮೆಂಟ್ ಜಸ್ಟ್ 2 ಕೋಟಿಗೆ ಬೈ ಮಾಡಿದರೆ, ಅದು ಮಾತ್ರ ಸ್ಟೀಲ್ ಬೈ. ಬಟ್ ನನ್ನ ಪ್ರಕಾರ ಸ್ಯಾಮ್ ಕರನ್ ಒಂದು 12 ರಿಂದ 13 ಕೋಟಿ ಹೋತರ ಮಾಡಿದೆ. ಆದ್ರೆ CSK ಮ್ಯಾನೇಜ್ಮೆಂಟ್ ಜಸ್ಟ್ 2 ಕೋಟಿಗೆ ಬೈ ಮಾಡಿದರೆ, ಇದು ಮಾತ್ರ CSK ಫ್ಯಾನ್ಸ್ ಗೆ ಒಂದು ಬಿಗ್ ಬೂಸ್ಟ್ ಇದಂಗೆ. CSK ಗೆ ಸ್ಯಾಮ್ ಕರನ್ ಒಂದು ಗ್ರೇಟ್ ವ್ಯಾಲ್ಯೂ ಎಡಿಷನ್ ಆಗುತ್ತೆ. ಆತರ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಸ್ಯಾಮ್ ಕರನ್. ನೆಕ್ಸ್ಟ್ ನಂಬರ್ 5 ಅಲ್ಲಿ ಪವರ್ ಹಿಟರ್ ಶಿವಮ್ ದುಬೆ ಅವರು ಆಡ್ತಾರೆ. ನಂಬರ್ 6 ಅಲ್ಲಿ ರಾಕ್ ಸ್ಟಾರ್ ರವೀಂದ್ರ ಜಡೇಜಾ ಆಡ್ತಾರೆ. ನಂಬರ್ 7 ಅಲ್ಲಿ MS ಧೋನಿ ಅವರು ಆಡ್ತಾರೆ. ನಂಬರ್ 8 ಅಲ್ಲಿ ಓಲ್ಡ್ ಪ್ಲೇಯರ್ ಬ್ಯಾಕ್ ಆಗಿದ್ದಾರೆ ರವಿಚಂದ್ರನ್ ಅಶ್ವಿನ್. ಸೊ ರವಿಚಂದ್ರನ್ ಅಶ್ವಿನ್ ಪ್ರಾಬಲಿ ಇಲ್ಲಿ ನ್ಯೂ ಬಾಲ್ ಇಂದ ಬಾಲಿಂಗ್ ಮಾಡಬಹುದು, ಓಪನಿಂಗ್ ಬಾಲಿಂಗ್ ಆಗ್ಬಹುದು ಮತ್ತು ಮೇ ಬಿ ಒಂದೆರಡು ವಿಕೆಟ್ ಅಂದ್ರೆ ಅಲ್ಲಿ ನಂಬರ್ 4 ಅಲ್ಲಿ ಮತ್ತು ನಂಬರ್ 3 ಅಲ್ಲಿ ಪ್ರಮೋಟ್ ಮಾಡಬಹುದು. ಆತರ ಇವರು ಸಹ ವ್ಯಾಲ್ಯೂ ಕೊಡ್ತಾರೆ. ಸೊ ಡೆಫಿನೆಟ್ ಆಗಿ ಒಂದು ಗ್ರೇಟ್ ಅಡಿಷನ್ ರವಿಚಂದ್ರನ್ ಅಶ್ವಿನ್ ಅವರು. ನೆಕ್ಸ್ಟ್ ನಂಬರ್ 9 ಅಲ್ಲಿ ನೂರ್ ಅಹಮದ್ ಬರ್ತಾರೆ. CSK ಮ್ಯಾನೇಜ್ಮೆಂಟ್ ಮೆಗಾ ಆಕ್ಷನ್ ಅಲ್ಲಿ 10 ಕೋಟಿ ಕೊಟ್ಟು ಬೈ ಮಾಡಿದರೆ, ಮೇ ಬಿ ಲಿಟಲ್ ಎಕ್ಸ್ಪೆನ್ಸಿವ್ ಆಗಿರಬಹುದು. ಆದ್ರೆ ನೂರ್ ಅಹಮದ್ ಕ್ವಾಲಿಟಿ ಪ್ಲೇಯರ್ ಮತ್ತು ಎಸ್ಪೆಷಲಿ ಚಪ್ಪ ಗ್ರೌಂಡ್ ಅಲ್ಲಿ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆ ಒಂದು ರೀಸನ್ ಮೇಲೆ CSK ಮ್ಯಾನೇಜ್ಮೆಂಟ್ 10 ಕೋಟಿ ಕೊಟ್ಟು ನೂರ್ ಅಹಮದ್ ಅನ್ನ ಪಿಕ್ ಮಾಡಿದ್ದಾರೆ. ನೆಕ್ಸ್ಟ್ ನಂಬರ್ 10 ಅಲ್ಲಿ ಖಲೀಲ್ ಅಹಮದ್ ಬರ್ತಾರೆ, ಲೆಫ್ಟ್ ಆರ್ಮ್ ಫಾಸ್ಟ್. ಫೈನಲಿ ನಂಬರ್ 11 ಅಲ್ಲಿ ಮತೇಶ್ ಪಾತ್ರನ ಬರ್ತಾರೆ. ಇದು CSK ಮ್ಯಾನೇಜ್ಮೆಂಟ್ ಪರ್ಫೆಕ್ಟ್ ಪ್ಲೇಯಿಂಗ್ 11. ನೆಕ್ಸ್ಟ್ ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಇಲ್ಲಿ ಅಂಶುಲ್ ಕಂಬೋಜ್ ಆಡಬಹುದು ಅಥವಾ ದೀಪಕ್ ಕೂಡ ಸಹ ಆಡಬಹುದು, ಡಿಪೆಂಡಿಂಗ್ ಆನ್ ಮ್ಯಾಚ್ ಸಿಚುವೇಶನ್. ನೆಕ್ಸ್ಟ್ ಸ್ವ್ಯಾಪ್ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ, ಇಫ್ ಸಪೋಸ್ CSK ಟೀಮ್ ಹೋಮ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರೆ, ಚಪಕ್ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರೆ, ಅಶ್ವಿನ್, ಜಡೇಜಾ ಮತ್ತು ನೂರ್ ಅಹಮದ್ 3 ಸ್ಪಿನ್ನರ್ ಆಡ್ತಾರೆ. ಇಫ್ ಸಪೋಸ್ ಅವೇ ಗ್ರೌಂಡ್ ಅಲ್ಲಿ ಮೇ ಬಿ ಅಲ್ಲಿ ವಾನ್ಖೇಡೆ ಸ್ಟೇಡಿಯಂ ಅಥವಾ ಚಿನ್ನಸ್ವಾಮಿ ಗ್ರೌಂಡ್ ಅಲ್ಲಿ ಆಡ್ತಾ ಇದ್ರೆ, ಅಲ್ಲಿ ಮೇ ಬಿ ನೂರ್ ಅಹಮದ್ ಔಟ್ ಆಗಬಹುದು. ಅವರ ಪ್ಲೇಸ್ ಗೆ ನತನ್ ಎಲ್ಲಿಸ್ ಆಡಬಹುದು. ಯಾಕೆಂದ್ರೆ ಈ ಗ್ರೌಂಡ್ ಗೆ ಪೇಸ್ ಅವಶ್ಯಕತೆ ಇದೆ. ಆ ಒಂದು ರೀಸನ್ ಮೇಲೆ ನತನ್ ಎಲ್ಲಿಸ್ ಒಂದು ಬೆಸ್ಟ್ ಚಾಯ್ಸ್. ಸೊ ಇದು ನನ್ನ ಪ್ರಕಾರ CSK ಟೀಮ್ ಪರ್ಫೆಕ್ಟ್ ಪ್ಲೇಯಿಂಗ್ 11. ಸೊ CSK ಫ್ಯಾನ್ಸ್ ನಿಮ್ಮ ಪ್ರಕಾರ CSK ಪರ್ಫೆಕ್ಟ್ ಪ್ಲೇಯಿಂಗ್ 11 ಯಾವ ರೀತಿ ಇರಬೇಕು ಪ್ರತಿಯೊಬ್ಬರು ಕಾಮೆಂಟ್ ಮಾಡಿ. ವಿಡಿಯೋನ ಪ್ರತಿಯೊಬ್ಬ CSK ಫ್ಯಾನ್ಸ್ ಗೆ ಶೇರ್ ಮಾಡೋದು ಮರಿಬೇಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಲೈಕ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.